ನಮಸ್ತೆ, ನಾನು ಡಾಕ್ಟರ್ ನಮಿತಾ ಚಾತ್ರ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಇನ್ ಬ್ಯಾಂಗ್ಳೂರ್. ಸಾಮಾನ್ಯವಾಗಿ ನಮ್ಮ OPDಗೆ ಬಿಳಿ ಕೂದಲಿನ ಸಮಸ್ಯೆಗೆ ತುಂಬ ಪೇಷಂಟ್ಸ್ ಬರ್ತಾರೆ. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬಿಳಿ ಕೂದಲಿಗೆ ತುಂಬ ಈಗ ಮುಖ್ಯವಾದ ಕಾರಣ ಏನಂದ್ರೆ ಆನುವಂಶಿಕವಾಗಿ ಬಂದಿರುವಂಥದ್ದು. ತಂದೆ ತಾಯಿಗೆ ಬೇಗ ಬಿಳಿ ಕೂದಲು ಬಂದಿದ್ರೆ ಅದು ಮಕ್ಕಳಿಗೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಕೆಲವೊಮ್ಮೆ ಈಗ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಯಾವುದಂದ್ರೆ ಈಗ ಅಯರ್ನ್ ಅಥವಾ ಇದು ವಿಟಮಿನ್ B12, ವಿಟಮಿನ್ D, ಜಿಂಕ್, ಕಾಪರ್ ಇದ್ರದ್ದು ಕೊರತೆ ಇದ್ರೂ ಬೇಗ ಬರುತ್ತೆ. ಸ್ಟ್ರೆಸ್ ಜಾಸ್ತಿ ಇದ್ರು ಇದು ಮಾನಸಿಕ ಒತ್ತಡ ಜಾಸ್ತಿ ಇದ್ರೂ ಕೂಡ ಬಿಳಿ ಕೂದಲು ಸಮಸ್ಯೆ ಬೇಗನೂ ಬರುತ್ತೆ, ಜಾಸ್ತಿನೂ ಬೇಗ ಪ್ರೋಗ್ರೆಸ್ ಆಗುತ್ತೆ. ಆಮೇಲೆ ಥೈರಾಯ್ಡ್ ಅಂತ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಬೇಗ ಬರುತ್ತೆ. ಆ್ಯಂಡ್ ಲೈಫ್ ಸ್ಟೈಲ್ ಇಶ್ಯೂಸ್ ಲೈಕ್ ಸ್ಮೋಕಿಂಗ್ ಮಾಡೋರಿಗೂ ಜಾಸ್ತಿ ಬಿಳಿ ಕೂದಲು ಬೇಗ ಬರುತ್ತೆ. ಕೂದಲು ಬಿಳಿಯಾಗೋದು ಮನುಷ್ಯನಿಗೆ ಸ್ವಾಭಾವಿಕ, ಅದು ವಯಸ್ಸಾಗ್ತಾ ಇದ್ದಾಗೆ ಆಗುತ್ತೆ. ಅದನ್ನ ಪ್ರಿಮೆಚೂರ್ ಅಂತ ಯಾವಾಗ ಹೇಳ್ತೀವಂದ್ರೆ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 25 ವರ್ಷಕ್ಕಿಂತ ಮೊದಲು ಬಿಳಿ ಆದ್ರೆ ಅದನ್ನ ಪ್ರಿಮೆಚೂರ್ ಅಂತ ಹೇಳ್ತೀವಿ. ಅದು ಅಟ್ಲೀಸ್ಟ್ 10 to 15 ಕೂದಲು ಬಿಳಿ ಇದ್ರೆ ಅದಕ್ಕೆ ಪ್ರಿಮೆಚೂರ್ ಅಂತ ಹೇಳಿ ಅದಕ್ಕೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಚರ್ಮರೋಗ ತಜ್ಞರ ಹತ್ರ ಕನ್ಸಲ್ಟ್ ಮಾಡಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಏನು ಕೊರತೆ ಇದ್ರೆ ಅಲ್ಲಿಗೆ ಕರೆಕ್ಟ್ ಮಾಡ್ಬೋದು. ಸ್ಟ್ರೆಸ್ ಇಂದ ಇವಾಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಶಹಜಾನ್ ಅವ್ರಿಗೆ ಮುಮ್ತಾಜ್ ತೀರಿ ಹೋದ್ಮೇಲೆ ತುಂಬಾ ಬೇಗನೆ ಆ ಒಂದು 6 months ಅಲ್ಲಿ ಕೂದಲು ಬಿಳಿ ಆಗಿದೆ ಅಂತ ಹೇಳ್ತಾರೆ. ಸೊ ಸ್ಟ್ರೆಸ್ ಇಂದ ಆಗಿರುವಂತ ಬಿಳಿ ಕೂದಲು ಸ್ಟ್ರೆಸ್ ಫ್ಯಾಕ್ಟರ್ ಕಮ್ಮಿ ಆದ್ಮೇಲೆ ಕೆಲವೊಮ್ಮೆ ರಿವರ್ಸಿಬಲ್ ಆಗ್ಬೋದು. ಹಾಗೇನೆ ನ್ಯೂಟ್ರಿಷನಲ್ ಕೊರತೆಯಿಂದ ಆಗಿರುವಂತಹದ್ದು ಬಿಳಿ ಕೂದಲು ಕೂಡ ಅದನ್ನ ರಿವರ್ಸ್ ಮಾಡ್ಬೋದು, ಪಾರ್ಷಿಯಲಿ ರಿವರ್ಸ್ ಮಾಡ್ಬೋದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ. ಬಟ್ ವಯಸ್ಸಿಗೆ ಅನುಗುಣವಾಗಿ ಆಗಿರುವಂತ ಬಿಳಿ ಕೂದಲು ಅಥವಾ ಈಗ ಆನುವಂಶಿಕವಾಗಿ ಬಂದಿರುವಂತದನ್ನ ಆ ಬಿಳಿ ಕೂದಲು ಮತ್ತೆ ಕಪ್ಪಾಗೋದು ಸಾಧ್ಯ ಇಲ್ಲ. ಆವಾಗ ಕೂದಲಿಗೆ ಅದು ನಿಮಗೆ ತುಂಬಾ ಅದರಿಂದ ಇಫೆಕ್ಟ್ ಆಗ್ತಾ ಇದೆ ಅಂದ್ರೆ ಕೂದಲಿಗೆ ಬಣ್ಣ ಹಚ್ಚಬೇಕಾಗುತ್ತೆ. ಸೊ ಹೇರ್ ಡೈ ಸಿಲೆಕ್ಟ್ ಮಾಡುವಾಗ ಕೂಡ ಜಾಗ್ರತೆಯಿಂದ ಮಾಡಬೇಕು. ಅಮೋನಿಯಾ ಅಥವಾ ಪ್ಯಾರಾಫಿನಲಿನ್ ಡಿಅಮೈನ್ PPD ಇದು ಎರಡೂ ಇರುವಂತಹದನ್ನ ಪಿಕ್ ಮಾಡಬಾರ್ದು. ಯಾಕಂದ್ರೆ ಇದರಿಂದ ಅಲರ್ಜಿ ಆಗುತ್ತೆ, ಚರ್ಮದಲ್ಲಿ ಇರಿಟೇಷನ್, ಇಚ್ಚಿಂಗ್, ಸ್ಕ್ಯಾಲ್ಪ್, ಫೇಸಲ್ಲೂ ಆಗ್ಬೋದು. ಇದು ಕೆಲವರಿಗೆ ಪಿಗ್ಮೆಂಟೇಷನ್ ಆಗುತ್ತೆ. ಇಂಡಿಯನ್ ಸ್ಕಿನ್ ಪಿಗ್ಮೆಂಟೇಷನ್ಗೆ ತುಂಬಾ ಸೆನ್ಸಿಟಿವ್. ಅದರಿಂದ ಈ ಹೇರ್ ಡೈ ಅಲಾಂಗ್ ವಿತ್ ಸನ್ಲೈಟ್, ಬಿಸಿಲು ಬಿದ್ದಾಗ ಎರಡೂ ಸೇರಿ ಬೇಗ ಪಿಗ್ಮೆಂಟೇಷನ್ ಆಗುತ್ತೆ. ತುಂಬಾ ಪೇಷಂಟ್ಸ್ ನಾವು ಹರ್ಬಲ್ ಡೈ ಹಾಕ್ತಾ ಇದ್ದೀವಿ, ಇದರಿಂದ ಏನಾಗಲ್ಲ ಅಂತ ಆ ನಂಬಿಕೆಯಲ್ಲಿದ್ದಾರೆ. ಬಟ್ ಹೆಚ್ಚಿನ ಹರ್ಬಲ್ ಡೈಯಲ್ಲಿ ಕೂಡ ಈ PPD ಇರುತ್ತೆ. PPD ಕ್ವಾಂಟಿಟಿ 2% ಜಾಸ್ತಿ ಇದ್ರೆ ದರ್ ಇಸ್ ಅ ವೆರಿ ಹೈ ಚಾನ್ಸ್ ಆಫ್ ಇಟ್ ಕಾಸಿಂಗ್ ಇರಿಟೇಷನ್ ಆರ್ ಪಿಗ್ಮೆಂಟೇಷನ್. ಸೊ ಹೇರ್ ಡೈ ಈ PPD ಇಲ್ಲದೆ ಇರುವಂತದನ್ನ ಪಿಕ್ ಮಾಡಿ ಅಂಡ್ ಎಷ್ಟು ಕಮ್ಮಿ ಯೂಸ್ ಮಾಡ್ತಿರೋ ಅಷ್ಟು ಒಳ್ಳೇದು. ಹೇರ್ ಡೈ ಯೂಸ್ ಮಾಡಬೇಕಾದ್ರೆ ಸನ್ಸ್ಕ್ರೀನ್ ಉಪಯೋಗಿಸೋದು ಪಿಗ್ಮೆಂಟೇಷನ್ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹೇರ್ ಡೈ ಉಪಯೋಗಿಸೋದ್ರಿಂದ ಕೂದಲು ಉದುರುತ್ತಾ ಅಂತ ತುಂಬಾ ಪೇಷಂಟ್ಸ್ ಕೇಳ್ತಾರೆ. ಹೇರ್ ಡೈ ಇಂದ ಹೇರ್ ಫಾಲ್ ಆಗಲ್ಲ, ಬಟ್ ಕೂದಲಿನ ಟೆಕ್ಸ್ಚರ್ ಬದಲಾಗಬಹುದು. ಹಾಗೆ ಮೆಹಂದಿ ಹಾಕ್ಬೋದಾ, ಬ್ಲ್ಯಾಕ್ ಮೆಹಂದಿ ಹಾಕ್ಬೋದಾ ಅಂತ ಅದ್ರ ಬಗ್ಗೆನೂ ಕೇಳ್ತಾರೆ. ಸೊ ಮೆಹಂದಿ ಹಾಕೋದ್ರಿಂದ ಕೂಡ ಈಗ ಅದರಿಂದ ಬೇರೆ ಸೈಡ್ ಇಫೆಕ್ಟ್ ಕಮ್ಮಿ ಇರುತ್ತೆ, ಬಿಕಾಸ್ ಅದ್ರಲ್ಲಿ PPD ಇರಲ್ಲ, ಅಮೋನಿಯಾ ಇರಲ್ಲ, ಬಟ್ ಹೇರ್ ಟೆಕ್ಸ್ಚರ್ ಡ್ರೈ ಆಗುತ್ತೆ. ಹಾಗೆ ಹೇರ್ ಡೈ ಯೂಸ್ ಮಾಡಬೇಕಾದ್ರು ಅದಕ್ಕೆ ಅದ್ರ ಸ್ಪೆಸಿಫಿಕ್ ಶಾಂಪೂ, ಕಂಡೀಷನರ್ ಯೂಸ್ ಮಾಡಿದಾಗ ಕೂದಲಿನ ಟೆಕ್ಸ್ಚರ್ ಸ್ವಲ್ಪ ಮೃದುವಾಗಿ ಇಡ್ಬೋದು. ಮತ್ತೆ ಹೇರ್ ಡೈ ಇಂದ ಕ್ಯಾನ್ಸರ್ ಬರುತ್ತಾ ಅಂತಲೂ ತುಂಬಾ ಡೌಟ್ ಇದೆ. ಅಮೋನಿಯಾ ಇರುವಂತ ಹೇರ್ ಡೈ ಇಂದ ಚಾನ್ಸಸ್ ಸ್ವಲ್ಪ ಇರ್ಬೋದು. ಅದು ತುಂಬಾ ಫ್ರೀಕ್ವೆಂಟ್ಲಿ ಯೂಸ್ ಮಾಡಿದ್ರೆ, ತುಂಬಾ ಕ್ವಾಂಟಿಟಿ ಡಾರ್ಕ್ ಕಲರ್ಡ್ ಉದ್ದ ಕೂದಲಿಗೆ ತುಂಬಾ ಯೂಸ್ ಮಾಡಿದಾಗ ಚಾನ್ಸಸ್ ಸ್ವಲ್ಪ ಇದೆ. ಸೊ ಅದಕ್ಕೆ ಅಮೋನಿಯಾ ಫ್ರೀ, PPD ಫ್ರೀ ಹೇರ್ ಡೈ ಯೂಸ್ ಮಾಡೋದು ಮಚ್ ಬೆಟರ್ ದೆನ್ ಇದು ಇರುವಂತ ಹೇರ್ ಡೈ ಯೂಸ್ ಮಾಡೋದ್ರಿಂದ. ಆನುವಂಶಿಕತೆ, ಸ್ಟ್ರೆಸ್, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದೆಲ್ಲದರದ ಜೊತೆ ಈಗ ಪೊಲ್ಯೂಷನ್, ಅದರಿಂದ ಕೂಡ ಬಿಳಿ ಕೂದಲಿಗೆ ಸ್ವಲ್ಪ ಇಫೆಕ್ಟ್ ಆಗುತ್ತೆ. ಹಾಗೆ ಅತಿಯಾಗಿ ಬಿಸಿಲಿಗೆ ಎಕ್ಸ್ಪೋಜರ್ ಆಗಿರೋದ್ರಿಂದ ಕೂಡ ಬಿಳಿ ಕೂದಲು ಸ್ವಲ್ಪ ಜಾಸ್ತಿ ಆಗ್ಬೋದು. ಇನ್ನೂ ಒಂದು ಕ್ವೆಶನ್ ನಾರ್ಮಲಿ ಪೇಷಂಟ್ಸ್ ಏನ್ ಕೇಳ್ತಾರೆ ಅಂದ್ರೆ ಬಿಳಿ ಕೂದಲು ತೆಗೆಯೋದ್ರಿಂದ ಅಥವಾ ಕೀಳೋದ್ರಿಂದ ಹೊಸ ಬಿಳಿ ಕೂದಲು ಬರುತ್ತಾ ಅಂತ. ಸೊ ಆ ಥರ ಆಗಲ್ಲ. ಬಟ್ ಏನಾಗುತ್ತೆ, ಆ ಬಿಳಿ ಕೂದಲು ಕಿತ್ತಾಗ ಆ ಜಾಗದಲ್ಲಿ ಅದು ಒಂದು ಇಂಜುರಿ ಆಗುತ್ತೆ. ಆ ಇಂಜುರಿಯಿಂದ ಆ ಹೇರ್ ಫಾಲಿಕಲ್ ಹೋಗುತ್ತೆ, ಆ ಬುಡದಿಂದ ಮತ್ತೊಂದು ಕೂದಲು ಬರೋದು ಕಷ್ಟ ಆಗುತ್ತೆ. ಸೊ ಈ ಥರ ಕೀಳ್ತಾ ಹೋದ್ರೆ ಹೇರ್ ಲಾಸ್ ಆಗುತ್ತೆ. ಬಿಳಿ ಕೂದಲು ಬರೋದು ತಡೆಯೋದಕ್ಕೆ ಅಥವಾ ಅದನ್ನ ಇನ್ನೂ ಜಾಸ್ತಿ ಆಗೋದು ತಡೆಯೋದಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು. ಸೊ ವಿಟಮಿನ್, ಅಯರ್ನ್, ಜಿಂಕ್ ಅದೆಲ್ಲ ಇರುವಂಥ ಟ್ರೇಸ್ ಎಲಿಮೆಂಟ್ಸ್ ಇರುವಂಥ ಆಹಾರ ಜಾಸ್ತಿ ತಿನ್ನಬೇಕು. ನಿದ್ದೆ, ಸ್ಟ್ರೆಸ್ ಕಮ್ಮಿ ಮಾಡಬೇಕು, ಮೆಡಿಟೇಷನ್ ಕೂಡ ಹೆಲ್ಪ್ ಆಗುತ್ತೆ. ಇದೆಲ್ಲ ಮಾಡೋದ್ರಿಂದ ಬಿಳಿ ಕೂದಲು ಬರೋದು ಸ್ವಲ್ಪ ಮುಂದಾಕ್ಬೋದು, ಹಾಗೆ ಅದು ಜಾಸ್ತಿ ಆಗೋದನ್ನು ಕೂಡ ತಡಿಬೋದು. ಬಿಳಿ ಕೂದಲು ಬಂದಿದೆ ಅಂತ ಅದನ್ನೇ ಒಂದು ಮಾನಸಿಕ ಒತ್ತಡ ಕಾರಣ ಮಾಡಿಕೊಂಡ್ರೆ ಮತ್ತು ಜಾಸ್ತಿ ಆಗುತ್ತೆ. ಹಾಗೆ ಪಕ್ಕದ ಮನೆಯವ್ರು ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ಅದು ಇದು ಈಗ ಈರುಳ್ಳಿದು ಜ್ಯೂಸ್ ಹಾಕೋದು ಅದೆಲ್ಲ ಮಾಡಿದ್ರೆ ಇರಿಟೇಟ್ ಆಗುತ್ತೆ ಕೂದಲು. ಚರ್ಮ ರೋಗ ತಜ್ಞರನ್ನ ವಿಸಿಟ್ ಮಾಡಿ, ಅಥವಾ ಬಿಳಿ ಕೂದಲು ವಯಸ್ಸಿಗೆ ಅನುಗುಣವಾಗಿ ಬಂದಿರುವಂತಾದ್ರೆ ಅದನ್ನ ಸಂತೋಷದಿಂದ ಆಕ್ಸೆಪ್ಟ್ ಮಾಡಿ, ತುಂಬಾ ಇಫೆಕ್ಟ್ ಆಗ್ತಾ ಇದ್ರೆ ಹೇರ್ ಕಲರ್ ಕೂಡ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.